ದಾವಣಗೆರೆಯಲ್ಲೂ ಗಣೇಶನ ವಿಸರ್ಜನೆ ವೇಳೆ ಕಲ್ಲು ತೂರಾಟ, ಎರಡು ಗುಂಪುಗಳ ನಡುವೆ ಘರ್ಷಣೆ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ದಾವಣಗೆರೆ ವೆಂಕಾಭೋವಿ ಕಾಲೋನಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಘಟನೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 4 ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದ್ದು, ಹಲವಾರು ಮನೆಗಳು ಮತ್ತು ವಾಹನಗಳ ಕಿಟಕಿ ಗಾಜುಗಳು ಹಾನಿಗೊಳಗಾಗಿವೆ. ಪ್ರಚೋದನಾಕಾರಿ ಹೇಳಿಕೆಗಳು ಘಟನೆಗೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಜಗಳೂರು ರಸ್ತೆಯ ವೆಂಕಟೇಶ್ವರ ವೃತ್ತದಲ್ಲಿ ಜಮಾಯಿಸಿದ್ದಾರೆ. ಡಿಜೆ ಸೆಟ್ನೊಂದಿಗೆ ಅರಳಿ ಮರದ ವೃತ್ತದ ಬಳಿಗೆ ಮೆರವಣಿಗೆ ಆಗಮಿಸ್ತಾ ಇದ್ದಂತೆ ಘರ್ಷಣೆ ಶುರುವಾಗಿದೆ. ಕೆಲವರು ಕಲ್ಲು ತೂರಾಟ ನಡೆಸಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೊಲೀಸರು ಡಿಜೆ ನಿಲ್ಲಿಸಿ ಮುಂಜಾಗ್ರತಾ ಕ್ರಮವಾಗಿ ವಿಸರ್ಜನೆಗೆ ಅವಕಾಶ ಮಾಡಿಕೊಟ್ರು. ಹಲವಾರು ಮನೆಗಳು ಮತ್ತು ವಾಹನಗಳಿಗೆ ಹಾನಿಯಾಗಿದೆ. ಯುವಕನ ಪ್ರಚೋದನಾಕಾರಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಕಲ್ಲು ತೂರಾಟ ನಡೆದಿದ್ದು ಪೊಲೀಸ್ ಬಂದೋಬಸ್ತ್ ಹೆಚ್ಚಳ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳು ದಾವಣಗೆರೆ ವೆಂಕಾಭೋವಿ ಕಾಲೋನಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಕಲ್ಲು ತೂರಾಟದ ದೃಶ್ಯಗಳು. ಈ ಗಣಪತಿ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಘಟನೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 4 ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದ್ದು, ಹಲವಾರು ಮನೆಗಳು ಹಾಗೂ ವಾಹನಗಳ ಕಿಟಕಿ ಗಾಜುಗಳು ಹಾನಿಗೊಳಗಾಗಿವೆ. ಪ್ರಚೋದನಾಕಾರಿ ಹೇಳಿಕೆಗಳು ಘಟನೆಗೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಜಗಳೂರು ರಸ್ತೆಯ ವೆಂಕಟೇಶ್ವರ ವೃತ್ತದಲ್ಲಿ ಜಮಾಯಿಸಿದ್ದಾರೆ. ಡಿಜೆ ಸೆಟ್ನೊಂದಿಗೆ ಅರಳಿ ಮರದ ವೃತ್ತದ ಬಳಿಗೆ ಮೆರವಣಿಗೆ ಆಗಮಿಸ್ತಾ ಇದ್ದಂತೆ ಘರ್ಷಣೆ ಶುರುವಾಗಿದೆ. ಕೆಲವರು ಕಲ್ಲು ತೂರಾಟ ನಡೆಸಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೊಲೀಸರು ಡಿಜೆ ನಿಲ್ಲಿಸಿ ಮುಂಜಾಗ್ರತಾ ಕ್ರಮವಾಗಿ ವಿಸರ್ಜನೆಗೆ ಅವಕಾಶ ಮಾಡಿಕೊಟ್ರು. ಹಲವಾರು ಮನೆಗಳು ಈ ಒಂದು ಸಂದರ್ಭದಲ್ಲಿ ವಾಹನಗಳು ಹಾನಿಗೊಳಗಾಗಿವೆ. ಯುವಕನ ಪ್ರಚೋದನಾಕಾರಿ ಹೇಳಿಕೆ ಇಷ್ಟೆಲ್ಲ ಗಲಭೆಗೆ ಕಲ್ಲು ತೂರಾಟಕ್ಕೆ ಕಾರಣವಾಗಿದೆ ಎಂದು ಈಗ ಮಾಹಿತಿ ಲಭ್ಯವಾಗಿದೆ. ಪೊಲೀಸ್ ಬಂದೋಬಸ್ತ್ ಅನ್ನ ಹೆಚ್ಚಳ ಮಾಡಲಾಗಿದೆ.
ಸಾಯಂಕಾಲ 6:45 ಅಪ್ರಾಕ್ಸಿಮೇಟ್ಲಿ ಆ ಟೈಮಲ್ಲಿ ಅಗಲಮರ ಸರ್ಕಲಲ್ಲಿ ಕಿಡಿಗೇಡಿಗಳು ಬಂದು ಈ ಮುದ್ದಗೋವಿ ಕಾಲನಿಯಿಂದ ಬರ್ತಾಯಿದ್ದ ಗಣೇಶ ಮೂರ್ತಿ ವಿಸರ್ಜನೆಗೆ ಹೋಗೋ ಸಮಯದಲ್ಲಿ ಕಲ್ಲು ತೂರಾಟ ಆಯಿತು. ಅದಾದ ನಂತರ ಅಲ್ಲೇ ನಿಯರ್ ಬೈ ನಮ್ಮ ಎಸ್ ಪಿ ಅವ್ರ ರೌಂಡ್ಸ್ ಮೇಲೆ ಇದ್ದಾಗ ಇಮಿಡಿಯೇಟ್ಲಿ ಬಂದುಬಿಟ್ಟು ಅದು ಕಂಟ್ರೋಲ್ ತೊಗೊಂಡು ಆ ಸ್ಟೋನ್ ಪೆಲ್ಟಿಂಗ್ ದೂರದಿಂದ ಮಾಡಿದಾಗ ಒಂದೆರಡು ಸ್ಟೋನು ನಮ್ಮ ಸ್ಟಾಫ್ಗೆ ಸಣ್ಣ ಪುಟ್ಟ ಏಟ್ ಆಯಿತು. ಅದಾದ ಸಾರ್ವಜನಿಕ ಯಾವುದು ಆಗಿದ್ದು ಈವರೆಗೂ ಯಾವುದೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ಅದಾದ ನಂತರ ಕಂಟ್ರೋಲ್ ತೊಗೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ಮತ್ತೆ ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹಂಗೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಒಂದು 100-120 ಜನ ಹೋಗ್ಬಿಟ್ಟು ನಾವು ವಿಸರ್ಜನೆ ಮಾಡಿದ್ದಾರೆ. ಆನಂತರ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಆಗಿದೆ. ಮತ್ತು ಅದೇ ರೂಟಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಮೇಲೆ ಇನ್ನೊಂದು ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹೋಗಿತ್ತು. ಅಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ಈ ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದರಲ್ಲಿ ಅದು ಇಬ್ಬರು ಮಾಡಿದ್ದಾರೆ, ಎರಡು ಕೋಮಿಂದ. ಸೊ ಆ ಇಬ್ಬರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ, ಅವ್ರ ಮೇಲೆ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಇದಾದ ಆಗಿದ ನಂತರ ನಮ್ಮ ನೈಟು ನಾನು ಇಲ್ಲಿ ಬಂದಿದ್ದೆ, ನಾನು ನೈಟಿಂದ ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ನಮ್ಮ ಎಸ್ ಪಿ ಅವರು ಎಲ್ಲ ಸ್ಟಾಫ್ ಹಾಕ್ಕೊಂಡು ನೈಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಇದೆ, ಎಲ್ಲ ಮಾಡಿದ್ದೇವೆ. ನಮ್ಮ ಪ್ರತಿ ಏರಿಯಾದಲ್ಲೂ ಸ್ಟಾಫ್ ಹಾಕಿದ್ದೀವಿ. ನೈಟೆಲ್ಲ ಪೆಟ್ರೋಲಿಂಗ್ ಮಾಡಿಬಿಟ್ಟು ಸಿಟಿನಲ್ಲಿ ಕಂಪ್ಲೀಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ಸಿ ಇರುವ ರೀತಿಯಲ್ಲಿ ಇದೆ. ರಾತ್ರಿಯಿಂದ ಈಗ ತಾವು ಹೊರಗಡೆ ನೋಡಿ ಎಲ್ಲ ಅಬ್ಸಲ್ಯೂಟ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಿ ಹಿಂದೆ ಏನಿತ್ತೋ ಅದೇ ರೀತಿಯಲ್ಲಿ ಆಗಿದೆ. ಸೊ ಇದರಲ್ಲಿ ಯಾರು ಈ ಕಿಡಿಗೇಡಿಯಲ್ಲಿ ಬಂದು ಕಲ್ಲು ತೂರಾಟ ಮಾಡಿದ್ದರೋ ಅವ್ರನ್ನು ನೈಟು ಕೆಲವ್ರನ್ನ ನಾವು ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಂಡಿದ್ದೀವಿ. ಕೆಲವರು ಜನನೂ ನಾವು ಐಡೆಂಟಿಫೈ ಮಾಡಿ ಒಂದು ಟೋಟಲ್ 30 ಜನನೂ ಸೆಕ್ಯೂರ್ ಮಾಡಿದ್ದೀವಿ. 30 ಜನ ಆಗಿದ್ದಾರೆ. ಅದಾದ ನಂತರ ಇನ್ನೇನೆಂದರೆ ಈ ಕೆಲವು ಸಾಕ್ಷಿಗಳು ಸಿಕ್ಕಿದ್ದೇವೆ, ಸ್ವಲ್ಪ ಇದು ಸಿಕ್ಕಿದ್ದೇವೆ. ಅದ ಮೇಲೆ ಇನ್ನೂ ಐಡೆಂಟಿಫಿಕೇಷನ್ ಮಾಡೋದು ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಯಾರ್ಯಾರು ಅದರಲ್ಲಿ ಅದರಲ್ಲಿ ಬಂದು ಶಾಂತಿ ಸುವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಿದ್ದಾರೋ ಅವರೆಲ್ಲರ ಮೇಲೂ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತೊಗೊಳ್ತೇವೆ. ಅದಾದ ನಂತರ ಈಗ ಅದು ಈಗ ವಿಚಾರಣೆ ನಡೀತಾ ಇದೆ. ಯಾಕಂದರೆ ಅವರು ಅಲ್ಲಿ ಬಂದು ಪ್ರೊಸೆಷನ್ ಹೋಗೋ ಸಮಯದಲ್ಲಿ ಬಂದು ಮಾಡಿದಂದರೆ, ಯಾಕಂದರೆ ಆಗಾಗ ಸಡನ್ ಪ್ರೊವೊಕೇಷನ್ ಏನಾಗಿದ್ದು ಕಂಡು ಬಂದಿಲ್ಲ. ಸೊ ಉದ್ದೇಶಪೂರ್ವಕವಾಗಿ ಮಾಡೋ ರೀತಿಯಲ್ಲಿ ಕಾಣುತ್ತದೆ. ಅದು ಇನ್ನೂ ವಿಚಾರಣೆ ನಡೀತಾ ಇದೆ. ಇನ್ನೊಂದೇನೆಂದರೆ ಈಗ ಬೆಳಿಗ್ಗೆಯಿಂದ ನಾವು ಕಂಪ್ಲೀಟ್ ಸ್ಟಾಫ್ ಎಲ್ಲ ಹಾಕ್ಕೊಂಡಿದ್ದೀವಿ. ಇವತ್ತು ಎಲ್ಲ ಸಿಟಿನಲ್ಲಿ ಬಂದೋಬಸ್ತ್ ನಡೀತಾ ಇದೆ. ತಮ್ಮವರು ಹೇಳುವುದೇನೆಂದರೆ ಈಗ ಕಂಪ್ಲೀಟ್ ದಾವಣಗೆರೆ ನಗರದಲ್ಲಿ ಪ್ರಶಾಂತ ಶಾಂತಿಯುತ ವಾತಾವರಣ ಇದೆ. ಯಾರಾದರೂ ಮತ್ತೆ ಏನಾದರೂ ಅದೇ ರೀತಿಯಲ್ಲಿ ಏನಾದರೂ ಕಿರಿಕಿರಿ ಮಾಡೋದು, ಇಲ್ಲಾಂದರೆ ಶಾಂತಿ ಭಂಗ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತೊಗೊಳ್ತೇವೆ. ಅದಕ್ಕೆ ಸಫಿಷಿಯೆಂಟು ನಾವೆಲ್ಲ ಸ್ಟಾಫು ಇದೆ, ನಾವೆಲ್ಲ ನಮ್ಮ ಆಫೀಸರ್ಸ್ ಇದ್ದಾರೆ. ಯಾವ ರೀತಿಯ ಗಲಭೆ ಕ್ರಿಯೇಟ್ ಮಾಡೋಕ್ಕೆ ಏನಾದ್ರು ಮಾಡಿದರೆ ಮಾತ್ರ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತೊಗೊಳ್ತೇವೆ. ಪ್ರಕರಣ ಸಂಬಂಧಪಟ್ಟಂಗೆ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಒಂದು ಕಡೆ ಸತೀಶ್ ಪೂಜಾರು ಮತ್ತು ಇನ್ನೊಬ್ಬರು, ಸೊ ಅವ್ರನ್ನೇನಾದ್ರು ವಶ ಪಡೆಯುವಂಥ ಅದುಮೇಲೆ ನಾವು ಕಾನೂನು ರೀತಿ ಏನು ಮಾಡಬೇಕು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದಾದ ನಂತರ ತಮಗೆ ಹೇಳ್ತೀವಿ. ಯಾಕಂದರೆ ಯಾರು ಈ ಘಟನೆ ಆಗಲಿಕ್ಕೆ ಮೂಲ ಕಾರಣ ಯಾರಿದ್ದರು, ಏನಕ್ಕಾಗಿದೆ, ಯಾರು ಪ್ರಚೋದನೆ ಮಾಡಿದರು, ಯಾರ ಕಣಿದು ಏನಾಗಿದೆ, ಯಾರು ಇನ್ವಾಲ್ವ್ ಆಗಿ ಮಾಡಿದವ್ರಿಗೆ ಯಾರು ಡೈರೆಕ್ಟಾಗಿ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದರೆ ಯಾರು ಎಲ್ಲದನ್ನು ನಾವು ಕಲೆಕ್ತಾ ಇದ್ದೇವೆ. ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ನಿನ್ನೆ ಈ ಪ್ರಕರಣದಲ್ಲಿ ನಿಮ್ಮ ಮೆನ್ಸು ಗಾಯ ನಮ್ಮ ಇಬ್ಬರು ಸಿಬ್ಬಂದಿಗೆ ಒಂದು ಸಣ್ಣ ಗಾಯಗಳಿದೆ. ಒಬ್ಬರು ತಲೆ ಮೇಲೆ ಒಂದು ಸಣ್ಣ ಗಾಯ ಇತ್ತು, ಒಂದು ಮೂಗಿಗೆ ಒಂದು ಗಾಯ ಆಗಿತ್ತು. ಸೊ ಅವು ನಾರ್ಮಲ್ ಆಗಿದೆ, ಸಣ್ಣ ಗಾಯ ಆಗಿತ್ತು. ನಮ್ಮವ್ರು ಏನಂದರೆ ಪ್ರಾಪರಾಗಿ ಈ ಏರಿಯಾ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿಬಿಟ್ಟು ಎಲ್ಲ ಬ್ಯಾರಿಕೇಡಿಂಗ್ ಮಾಡಿಬಿಟ್ಟು ನಮ್ಮವರು ಎಲ್ಲ ಸ್ಟಾಫ್ ಪ್ರಾಪರಾಗಿ ಹೆಲ್ಮೆಟ್ ಹಾಕ್ಕೊಂಡು ಪ್ರಾಪರಾಗಿ ಇದು ಮಾಡ್ಕೊಂಡು, ಇನ್ನೊಂದೇನೆಂದರೆ ಸ್ವಲ್ಪ ಈ 2-3 ಡೇಸಿನ ಸ್ವಲ್ಪ ಡಿಸ್ಟರ್ಬ್ ಥರ ಇರೋದ್ರಿಂದ ನಾವು ಪ್ರತಿಯೊಂದು ಪ್ರೊಸೆಷನ್ನು ಸ್ಟಾಫ್ ಹಾಕಿಬಿಟ್ಟು ಕಳಿಸ್ತಾಯಿತ್ತು, ಎಲ್ಲ ಪ್ರಾಪರಾಗಿ ಬಂದೋಬಸ್ತ್ ಮಾಡಿ. ಆ ಬಂದೋಬಸ್ತ್ ಮಾಡಿದ್ದಕ್ಕೇ ನಾವು ಇಮ್ಮಿಡಿಯೇಟ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಿತ್ತು. ಅದೇನೆಂದರೆ ಆ ಘಟನೆ ನಡೆದ ವಿತಿನ್ 3 to 5 ಮಿನಿಟ್ಸ್ ಒಳಗಡೆ ಎಸ್ ಪಿ ಬಂದು ಕಂಟ್ರೋಲ್ ತೊಗೊಂಡಿದ್ರೆ ತಾವು ಅರ್ಥ ಮಾಡ್ಕೊಳ್ಳಿ. ಸೊ ಅಬ್ಸಲ್ಯೂಟ್ಲಿ ನಾವು ನಮ್ಮ ಸ್ಟಾಫ್ ಅವರು ಇಮ್ಮಿಡಿಯೇಟ್ಲಿ ಆಗಿ ಇದು ಮಾಡಿದ್ದಾರೆ. ಆ್ಯಂಡ್ ವಿತಿನ್ ನೋ ಟೈಮ್ ಮತ್ತು ನಾರ್ಮಲ್ಸಿ ರೆಸ್ಟೋರ್ ಮಾಡಿದ್ದಾರೆ. 100% ದಾವಣಗೆರೆ ಜನರು, ಯಾಕೆಂದರೆ ಆ ಘಟನೆ ನಡೆದ ಸಮಯದಿಂದ ಅದು ಯಾಕೆಂದರೆ ಅದು ಆದ ನಂತರ ನಮ್ಮವರಲ್ಲಿ ಇದ್ದರು. ಈ ಗಣೇಶ್ ಮಂಡಳಿ ಯಾರು ಮುದ್ದಗೋವಿ ಕಾಲನಿಯಿಂದ ಅವರು ಆ ನಂತರ ಬಂದಿದ್ದವ್ರನ್ನು ಎಲ್ಲ ಕೋಆಪ್ರೇಟ್ ಮಾಡಿ ಇಮಿಡಿಯೇಟ್ಲಿ ಅವ್ರು ಹೋಗಿಬಿಟ್ಟು ನಾವು ಹೇಳಿದ ನಂತರ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡ್ರೆ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ದಾವಣಗೆರೆ ನಗರ ಎಲ್ಲ ಪ್ರಜೆಗಳಿಗೆ ಯಾಕಂದರೆ ನಮ್ಮ ಪ್ರತ್ಯೇಕವಾಗಿ ಧನ್ಯವಾದಗಳು. ಯಾಕಂದರೆ ಎಲ್ಲ ಪೀಸ್ ಲವಿಂಗ್ ಪೀಪಲ್. ಯಾಕಂದರೆ ನಾವು ಇಲ್ಲಾಂದರೆ ಈ ಒಂದು ಇನ್ಸಿಡೆಂಟ್ ಆದ ನಂತರ ವಿತಿನ್ ನೋ ಟೈಮ್ 1 ಅವರಲ್ಲಿ ನಾರ್ಮಲ್ಸಿ ಆಗಿದೆ ಅಂದರೆ ಅದು ಕ್ರೆಡಿಟ್ ಜನರಿಗೆ ಹೋಗುತ್ತೆ. ಜನ ಒಳ್ಳೆಯವರಿದ್ದಾರೆ, ಎಲ್ಲ ಕೋಆಪ್ರೇಟ್ ಮಾಡಿದ್ದಾರೆ. ನಮ್ಮ ಪೊಲೀಸವ್ರನ್ನೂ ತುಂಬ ಇಮಿಡಿಯೇಟ್ಲಿ ಒಳ್ಳೆ ಕೆಲಸ